ವೀಕ್ಷಕರೇ, ನಿನ್ನೆ ಇದೇ ರೀತಿಯ ಒಬ್ಬ ಹೊಸ ಹುಡುಗನನ್ನು ಪರಿಚಯಿಸಿದ್ದೆವು. ಮಂಡ್ಯದಿಂದ ಬಂದಿದ್ದ ಆ ಹುಡುಗ. ನಮ್ಮ ಕನ್ನಡ ಚಿತ್ರರಂಗಕ್ಕೆ ಹೊಸಬರೆಲ್ಲರೂ ಬಹುತೇಕ ಒಂದು ಮಂಡ್ಯದಿಂದ ಬರ್ತಾರೆ, ಇಲ್ಲದೇ ಇದ್ದರೆ ನಮ್ಮ ಉತ್ತರ ಕರ್ನಾಟಕದಿಂದ ಬರ್ತಾರೆ. ಇವತ್ತು ಮಲ್ಲಿಕಾರ್ಜುನ ಮುತ್ತಲಗೇರಿಯವರು ಆಟೋ ಸಿನಿಮಾವನ್ನು ಭಾಳ ಹಿಂದೆ ಮಾಡಿದರು. ಅದರ ಜೊತೆಗೆ ಈಗ ಮದರಂಗಿ ಅನ್ನುವ ಸಿನಿಮಾವನ್ನು ಮಾಡ್ತಾ ಇದ್ದಾರೆ. ಇವರು 6 ವರ್ಷಗಳಿಂದ ನಮ್ಮ ಗಾಂಧಿನಗರಕ್ಕೆ ಸುತ್ತು ಹೊಡೆತಾ ಇದ್ದಾರೆ. ಅಸಿಸ್ಟೆಂಟ್ಗಳಾಗಿ, ಆಮೇಲೆ ಅಸೋಸಿಯೇಟ್ ಆಗಿ, ಹೀಗೆ ಎಲ್ಲರೊಟ್ಟಿಗೂ ಕೆಲಸ ಮಾಡಿ ಒಂದು ಅನುಭವದ ಬುತ್ತಿಯನ್ನು ಕಟ್ಟಿಕೊಂಡು ತಾನೂ ಈಗ ನಿರ್ದೇಶಕನಾಗಬೇಕು ಅಂತ ಅವರೀಗ ಅಡಿ ಇಟ್ಟಿದ್ದಾರೆ. ಅದು ಅವರ 2ನೇ ಸಿನಿಮಾ ಮದರಂಗಿ. ಅವರನ್ನು ನೋಡಿದ್ರೆ ಬಹಳ ಸಣ್ಣದಾಗಿದ್ದಾರೆ. ಅವ್ರ ಬಗ್ಗೆ ನಾವು ನಿರ್ದೇಶಕರೆಲ್ಲರೂ ಒಂದು ರೀತಿಯ ಪೋಸ್ ಕೊಡುವ ಅಥವಾ ತನ್ನ ಸಿನಿಮಾದ ಬಗ್ಗೆ ಅಬ್ಬರವಾಗಿ ಮಾತಾಡುವ ಮತ್ತು ಸಿನಿಮಾ ಬರುವ ಮೊದಲನೇ ಪ್ರಚಾರದಲ್ಲೇ ಏನೇನೋ ಕಟ್ಟಿ ನಿಲ್ಲಿಸುವಂಥದ್ದನ್ನೆಲ್ಲ ನೋಡಿದ್ದೇವೆ. ಆದರೆ ಈ ಹುಡುಗ ಬಹುಶಃ ಮೌನದಲ್ಲೇ ಏನೋ ಕ್ರಾಂತಿ ಮಾಡಲಿಕ್ಕೆ ಬಂದಿರಬೇಕು. ಅದಕ್ಕಾಗಿ ಅವರ ಸಿನಿಮಾದ ಬಗ್ಗೆ ಮಾತಾಡೋಣ, ಅವರ ವ್ಯಕ್ತಿತ್ವದ ಬಗ್ಗೆ ಮಾತಾಡೋಣ, ಅವರ ಸಾಧನೆಯ ಬಗ್ಗೆ, ಸಿದ್ಧತೆಯ ಬಗ್ಗೆ ಮಾತಾಡೋಣ. ಹಾಗಾಗಿ ನಮ್ಮ ಗಾಂಧಿನಗರ ವೇದಿಕೆಗೆ ಈ ಹುಡುಗನನ್ನು ನಾನು ಅತ್ಯಂತ ಪ್ರೀತಿಯಿಂದ ಸ್ವಾಗತಿಸ್ತೇನೆ. ಆಟೋ ಸಿನಿಮಾ ನಮ್ಮ ಮಹೇಂದ್ರ ಮನ್ನತ್ ಅವರು ಬಹಳ ಪ್ರೀತಿಯಿಂದ ಅದನ್ನು ಪ್ರಚಾರಕ್ಕೂ ತಂದರು. ಮತ್ತು ಪತ್ರಿಕೆಯಲ್ಲೂ ಅದರ ಬಗ್ಗೆ ಬಹಳಷ್ಟು ಬರಹಗಳು ಬಂದವು. ಕನ್ನಡದ ಅಳಿವು ಉಳಿವಿನ ಒಂದು ಪ್ರಶ್ನೆಯ ಟೊಂಕ ಕಟ್ಟಿದ ಒಬ್ಬ ಪರಭಾಷಿಕನಾಗಿಯೂ ಕನ್ನಡಿಗರು ಎಲ್ಲೋ ಒಂದು ಕಡೆ ನಾಚುವ ರೀತಿಯಲ್ಲಿ ಅವರು ಕೆಲಸ ಮಾಡ್ತಾ ಇದ್ದಾರೆ. ಹಾಗಾಗಿ ಆ ಸಿನಿಮಾದ ಬಗ್ಗೆ ಎಲ್ಲರಿಗೂ ಒಂದು ಗೌರವ ಇತ್ತು. ಆದರೆ ಕಮರ್ಷಿಯಲ್ ಆಗಿ ಅದು ಗೆಲ್ಲಿಲ್ಲ. ಹೌದು ಸರ್. ಯಾಕೆ ಅಲ್ಲಿ ಏನು ಸಮಸ್ಯೆ ಆಯಿತು? ಸಮಸ್ಯೆ ಹೇಳ್ಬೇಕಂದ್ರೆ ಎಲ್ಲ ವರ್ಗದವ್ರನ್ನ ಗಮನದಲ್ಲಿ ಇಟ್ಕೊಂಡು ಆ ಸಿನಿಮಾ ಮಾಡಿರಲಿಲ್ಲ. ಒಂದಿಷ್ಟು ಕನ್ನಡ ಮತ್ತು ಒಬ್ಬ ಹುಡುಗನ ಜೀವನವನ್ನು ಹೇಳೋ ಪ್ರಯತ್ನ ಮಾಡಿದ್ದೆವು. ಅದು ಅಷ್ಟಾಗಿ ABC ಎಲ್ಲ ಕ್ಲಾಸಿಗೂ ತಲುಪಲಿಲ್ಲ ಅಂತ ನಾನು ಅಂದ್ಕೊಳ್ತೀನಿ. ಎಲ್ಲ ಕ್ಲಾಸಿಗೂ ಅದು ಮುಟ್ಲಿಲ್ಲ ಅನ್ನುವಂಥ ಸಿನಿಮಾ ಈಗ ಯಾವ ಕ್ಲಾಸಿಗಾಗಿ ಮಾಡಿದ್ರಿ? ಮದರಂಗಿ ಅನ್ನೋದು ಯಾವ ಕ್ಲಾಸಿಗಾಗಿ ಮಾಡಿದ್ರಿ? ಎಲ್ಲ ವರ್ಗದವರಿಗೂ ಇಷ್ಟ ಆಗುವಂತೆ 100% ಎಂಟರ್ಟೈನ್ಮೆಂಟ್ ಕಮರ್ಷಿಯಲ್ ಮೂವಿ. ನೀವು ಸಿನಿಮಾಕ್ಕೆ ಬರುವ ಮೊದಲು ನೀವು ರೈತಾಪಿ ಕುಟುಂಬದಿಂದ ಬಂದವರು. ಇಲ್ಲಿ ಏನನ್ನು ಕನಸನ್ನು ಇಟ್ಕೊಬಂದ್ರಿ? ಯಾವ ಸಿದ್ಧತೆಯನ್ನು ಮಾಡ್ಕೊಬಂದ್ರಿ? ಯಾಕೆಂದರೆ ನಮ್ಮಲ್ಲಿ ಬಹುತೇಕವಾಗಿ ಅನುಭವದ ಕೊರತೆ, ಸಿದ್ಧತೆಯ ಕೊರತೆ, ಆದರೆ ಉತ್ಸಾಹ ಬಹಳ ಅತಿಯಾಗಿರ್ತದೆ. ಅತಿಯಾದ ಉತ್ಸಾಹ ಕೂಡ ಎಲ್ಲೋ ಒಂದು ಕಡೆ ಅಪಘಾತಕ್ಕೆ ಕಾರಣ ಆಗುತ್ತೆ. ನಾನು ಬಂದಾಗಲೂ ಹಂಗೆ ಆಗಿತ್ತು. ಅತಿಯಾದ ಉತ್ಸಾಹದಿಂದ ಬಂದಿದ್ದೆ. ಇಂಜಿನಿಯರಿಂಗ್ ಮುಗಿಸಿದ ಕೂಡಲೇ ಡೈರೆಕ್ಟ್ ಬಂದೆ ಫಿಲ್ಮ್ ಲ್ಯಾಂಡ್ಗೆ. ಆದರೆ ಇಲ್ಲಿ ನೋಡಿದಾಗ ಇನ್ನೂ ತುಂಬ ಕಲಿಬೇಕು ಅನ್ನಿಸ್ತು. ಅದಕ್ಕಾಗಿ ಅಸೋಸಿಯೇಟ್ ಆಗಿ 1-2-3 ಸಿನಿಮಾಗಳ ಕೆಲಸ ಮಾಡಿದೆ. 1-2 ಶಾರ್ಟ್ ಮೂವಿ ಮಾಡಿದೆ. ಒಂದು ಲೈಫ್ ಅಂತ, ಅದು ಬಂದು ಬಾಂಬೆ ಇಂಟರ್ನ್ಯಾಷನಲ್ ಫಿಲ್ಮ್ ಫೆಸ್ಟಿವಲ್ ಸೆಲೆಕ್ಟ್ ಆಯಿತು. ಓಕೆ. ಅದನ್ನು ನೋಡಿನೇ ನಮಗೆ ಆಟೋ ಫಿಲ್ಮ್ ಇದು ಥ್ರಿಲ್ಲರ್ ಮಂಜು ಬಂಗಾರೇಶ್ ಅವರೊಟ್ಟಿಗೆಲ್ಲ ಕೆಲಸ ಮಾಡಿದ್ರಲ್ವ? ಓಕೆ, ಹೇಳಿ. ಮದರಂಗಿಯ ಒಂದು ವೈಶಿಷ್ಟ್ಯ ಏನು? ಮದರಂಗಿ ಈ ಹೊತ್ತಿನಲ್ಲಿ ನಿಮ್ಮ ಸಿನಿಮಾವನ್ನು ನಾವು ಯಾಕೆ ನೋಡಬೇಕು? ಸರ್, ಇದೊಂದು ಕ್ರೈಮ್ ಬೇಸ್ಡ್ ವೈಲೆಂಟ್ ಲವ್ ಸ್ಟೋರಿ ಅಂತ ಹೇಳ್ತಾ ಇದ್ದೀನಿ ನಾನು. ಸೈಲೆಂಟ್ ಲವ್ ಸ್ಟೋರಿ ಅಲ್ಲ, ವೈಲೆಂಟ್ ಲವ್ ಸ್ಟೋರಿ. ವೈಲೆಂಟ್ ಲವ್ ಸ್ಟೋರಿ. ಒಂದು ಸತ್ಯವನ್ನು ಹುಡ್ಕೊಂಡು ಹೋದಾಗ ಇನ್ನೊಂದು ಸತ್ಯ ತೆರೆದುಕೊಳ್ತದೆ. ಅದು ಒನ್ ಲೈನ್ ಫಿಲ್ಮ್. ಕೇಳಮ್ಮ. ಇನ್ನು ಮಲ್ಲಿಕಾರ್ಜುನ್ ಅವರೇ, ನಿಮ್ಮ ಆಟೋ ಚಿತ್ರ ಆದಮೇಲೆ ಗಾಂಧಿನಗರದಿಂದ 3 ವರ್ಷ ಎಲ್ಲೋ ನಾಪತ್ತೆಯಾಗಿದ್ರೆ, ಈಗ ಮತ್ತೆ ಮದರಂಗಿ ಚಿತ್ರದಿಂದ ವಾಪಸ್ ಆಗ್ತಾ ಇದ್ದೀರಾ. ಸೊ 3 ವರ್ಷ ಮದರಂಗಿ ಚಿತ್ರದ ಮೇಲೆ ಕೆಲಸ ಮಾಡ್ತಾ ಇದ್ದೀರಾ ನೀವು? 1.5 ವರ್ಷ ಅಂತೂ ಖಂಡಿತ ಮಾಡಿದ್ದೀನಿ. 1.5 ವರ್ಷ. ಆಮೇಲೆ ಪ್ರೊಡ್ಯೂಸರ್ನ ಅಪ್ರೋಚ್ ಮಾಡಬೇಕು, ಅದಕ್ಕೆ ಕಾಲ ತೆಗೆದುಕೊಳ್ಳುತ್ತೆ. ಅವ್ರಿಗೆ ಮದರಂಗಿ ಹಾಕ್ಲಿಕ್ಕೆ ಸುಮಾರು ಕಾಲ ಹಿಡಿತು. ಇನ್ನು ಇವಾಗ ಸ್ಟಾರ್ಗಳನ್ನ ಹಾಕೊಂಡು ಮಾಡೋಂಥ ಚಿತ್ರಗಳೇ, ಐ ಮೀನ್ ಸ್ಯಾಂಡ್ಲ್ವುಡ್ ಅಲ್ಲಿ ಅಂದ್ರೆ ನಮ್ಮ ಗಲ್ಲಾಪಟ್ಟಿಗೆಯನ್ನ ಕೊಳ್ಳೆ ಮಾಡ್ತಿಲ್ಲ. ಸೊ ಅಂಥದ್ರಲ್ಲಿ ನೀವು ಕೃಷ್ಣ ರುಕ್ಮಿಣಿ ಅನ್ನೋ ಸೀರಿಯಲ್ ಅಲ್ಲಿ ಕೃಷ್ಣನ ಪಾತ್ರದಲ್ಲಿ ಕಾಣಿಸ್ಕೊಂಡಂತ ಸುನಿಲ್ ಅವರು ಈ ಒಂದು ಚಿತ್ರದಲ್ಲಿ ಹೀರೋ ಆಗಿ ಕಾಣಿಸ್ಕೊತಾ ಇದ್ದಾರೆ. ಸೊ ಯಾವ ಧೈರ್ಯದ ಮೇಲೆ ಇವ್ರ ಮೇಲೆ ಇನ್ವೆಸ್ಟ್ ಮಾಡಿದ್ದೀರಾ? ಇಲ್ಲ, ಧೈರ್ಯದ ಮೇಲಲ್ಲ. ನಾನು ಹುಡುಗರು ಸಿನಿಮಾ ನೋಡಿದಾಗ ಅವರು ಆ ಫಿಲ್ಮ್ ಅಲ್ಲಿ ಒಂದೇ ಒಂದು ಡೈಲಾಗ್ ಇಲ್ಲ ಸುನಿಲ್ ಅವರಿಗೆ. ಆದರೆ ಅದೆಷ್ಟು ಇಂಪ್ರೆಸ್ ಆಯ್ತು ಅಂದರೆ ನನಗೆ ವಿದೌಟ್ ಮಾಸ್ ಹೀರೋ ಅನಿಸ್ತು ನನಗೆ. ಅದಕ್ಕಾಗಿ ನಾನು ಅವರನ್ನು ಕಾಂಟ್ಯಾಕ್ಟ್ ಮಾಡಿದೆವು. ಅಷ್ಟೊಳಗಾಗಿ ಅವರು ಕೃಷ್ಣ ರುಕ್ಮಿಣಿ ಸೀರಿಯಲಲ್ಲಿ ಲೀಡ್ ರೋಲ್ ಮಾಡ್ತಾ ಇದ್ರು. ಅವ್ರು ನೋಡಿದೆ, ಓಕೆ, ಎಲ್ಲ ನನಗೆ ಅಂದ್ಕೊಂಡೆಲ್ಲ ನಮ್ಮ ಕಾನ್ಸೆಪ್ಟ್ ಏನು ಬೇಕು ಅದೆಲ್ಲ ಅವ್ರ ಹತ್ರ ಇತ್ತು. ನನಗೆ ಒಂದು ಖಾಸಗಿ ಪ್ರಶ್ನೆ. ಈಗ ನೀವು ರೈತಾಪಿ ಕುಟುಂಬದಿಂದ ಬಂದವರು, BE ಮಾಡಿದಿರಿ. ಬಹುಶಃ ನಿಮ್ಮ ತಂದೆ ತಾಯಿ ನೀವು ದುಡಿಬೇಕು, ನಮ್ಮ ಸಂಸಾರಕ್ಕೆ ಒಂದು ಆಧಾರವಾಗಿ ನಿಲ್ಲಬೇಕು, ಈ ಥರದ ಕನಸುಗಳನ್ನೆಲ್ಲ ಉತ್ತರ ಕರ್ನಾಟಕದಿಂದ ಕಟ್ಕೊಳ್ತಾರೆ. ನೀವು ಈಗ ಗಾಂಧಿನಗರಕ್ಕೆ ಬಂದಿದ್ದೀರಿ. ಇಲ್ಲಿ ಭವಿಷ್ಯವನ್ನು ಅರಸೋದೇ ಒಂದು ಪ್ರಯಾಣ. ಇಲ್ಲಿ ಯಾವಾಗ ಸಿಗುತ್ತೋ ಸಿಗುವುದಿಲ್ವೋ ಅಥವಾ ಅದು ಮರೀಚಿಕೆ ಆಗುತ್ತೋ ಗೊತ್ತಿಲ್ಲ. ಮತ್ತು ಆರ್ಥಿಕವಾಗಿ ಇಲ್ಲಿ ಬಳಲಿಕೆಯೇ ಬಹಳ ಮುಖ್ಯವಾಗಿರ್ತದೆ ನಿಮ್ಮಂಥವರಿಗೆ.
ನೀವು ಈ ಕುಟುಂಬದ ಆಶೋತ್ತರಗಳಿಗೆ ಸ್ಪಂದಿಸ್ತೇನೆ ಸಿನಿಮಾದಲ್ಲಿ ನಾನು ಏನೋ ಕನಸುಗಳನ್ನು ಕಟ್ಟಿ ಏನೋ ಉದ್ಧಾರ ಮಾಡ್ತೇನೆ ಅಂತ ಬಂದಿದ್ದೀರಲ್ಲ, ನೀವು ಬರಬೇಕಾದ ದಾರಿಯಲ್ಲಿ ಬಂದಿದ್ದೇನೆ ಅಂತ ಅನಿಸ್ತದ? ನಿಮ್ಗೆ ಅಪ್ಪ ಅಮ್ಮನಿಗೆ ಎಲ್ಲೊಂದು ಕಡೆ ನೋವಾಗ್ತದೆ ಅಂತ ಅನಿಸಿಲ್ಲ? ಇಲ್ಲ, ಅವರಿಗೆ ಅಕಸ್ಮಾತ್ ನಮಗೆ ನನ್ನ ಅಣ್ಣಂದ್ರೆ ಇಲ್ದಿದ್ರೆ ನೋವಾಗ್ತೇನೋ. ನಮ್ಮ ಅಣ್ಣಂದ್ರೆ ಒಳ್ಳೆ ಕೆಲಸದಲ್ಲಿರೋದ್ರಿಂದ ಆ ಪ್ರಾಬ್ಲಮ್ ಏನಾಗಿಲ್ಲ. ಅವ್ರು ನಮ್ಮ ಅಮ್ಮ ತಂದೆ ತಾಯಿನ ಚೆನ್ನಾಗಿ ನೋಡ್ಕೊಳ್ತಾರೆ. ನಾನೊಬ್ಬ ಫ್ರೀ ಆಗಿದ್ದೀನಿ. ಆ ರೀತಿಯಾಗಿ ಇಲ್ಲಿ ಬಂದಾಗ ಅಷ್ಟೇನು ತೊಂದರೆ ಆಗಲಿಲ್ಲ. ಕೆಲವು ತೊಂದರೆಗಳನ್ನ ಎದುರಿಸಲೇಬೇಕು, ಎದುರಿಸ್ತಾ ಇದ್ದೀವಿ. ಸೊ ಹಾಗಾದರೆ ನಿಮ್ಮ ಕುಟುಂಬಕ್ಕರ ಎಲ್ಲರೂ ಸಹಕಾರ ಇದೆ, ನಿಮಗೆ ಸಹಕಾರ ಖಂಡಿತ ಒತ್ತಾಸೆ ಇದೆ. ಹೌದು. ಯಾವಾಗ ಶುರು ಮಾಡ್ತೀರಿ ಸಿನಿಮಾನ? ಸೆಪ್ಟೆಂಬರ್ 10ರಿಂದ ಸ್ಟಾರ್ಟ್ ಮಾಡಬೇಕಂತ ಶೂಟಿಂಗ್. ಮತ್ತೆ ನಿಮ್ಮ ಜನವರಿಗೆ ನಿಮ್ಮ ಮುಂದೆ ತರೋಣ. ನಿಮ್ಮ ಒಟ್ಟು ಬಳಗದ ಒಂದು ಸಣ್ಣ ಪರಿಚಯ ಹೇಳ್ಬಿಡಿ. ಹಾಂ ಸರ್, ಸುನಿಲ್ ನಾಗಪ್ಪ, ಈಗ ಕೃಷ್ಣ ಅಂತ ಹೆಸರು ಬದಲಾಯಿಸಿದ್ದೀವಿ. ಅವರು ಲೀಡ್ ರೋಲ್ ಮಾಡ್ತಾ ಇದ್ದಾರೆ. ಸುಷ್ಮಾ ಅಂತ ಹೀರೋಯಿನಿ, ಈಗಾಗಲೇ ಐ ಅಂತ ಒಂದು ಫಿಲ್ಮಲ್ಲಿ ಮಾಡಿದ್ದಾರೆ. ಮತ್ತು ಇನ್ನೊಂದು ನಾಯಕಿಯ ನಡೀತಾ ಇದೆ, ಆರಿಸ್ತಾ ಇದ್ದೀವಿ. ಆಮೇಲೆ ಅವಿನಾಶ್ ಅವರು, ಶರತ್ ಲೋಹಿತೈಶ್ವ, ವಿನಯ್ ಪ್ರಸಾದ್, ಆದಿ ಲೋಕೇಶ್ ಮುಂತಾದ ದೊಡ್ಡ ಬಳಗನೇ ಇದೆ. ಛಾಯಾಗ್ರಾಹಕರು ಗಿರೀಶ್ ಚೆ ಅಂತ. ಆಲ್ರೆಡಿ ಅವರೀಗ ಸೆಕೆಂಡ್ ಕ್ಯಾಮ್ರಾಮನ್ ಆಗಿ ತುಂಬ ಫಿಲ್ಮಲ್ಲಿ ಮಾಡಿದ್ದಾರೆ. ತುಂಬ ಅನುಭವ ಇದೆ ಅವರಿಗೆ. ಸಂಗೀತ ಅನೂಪ್ ಸಿಳೇನ್ ಅವ್ರದ್ದು. ಎಷ್ಟು ಹಾಡಿದೆ? 6 ಹಾಡಿದೆ. ಅದು ಎಲ್ಲ ರೆಡಿ ಆಗಿದೆ? ಇಲ್ಲ, ರೆಕಾರ್ಡಿಂಗ್ ನಡೀತಾ ಇದೆ. ಯಾರನ್ನೆಲ್ಲ ಹಾಡಿಸ್ತೀರಿ? ಹೊರಗಡೆ ಅವ್ರನ್ನ ಹಾಡಿಸ್ತೀರಾ ಅಥವಾ? ಇಲ್ಲ ಸರ್, ಇಲ್ಲಿ ಅವ್ರನ್ನ ಹಾಡಿಸ್ಬೇಕಂತ. ಎಲ್ಲೆಲ್ಲಿ ಶೂಟಿಂಗ್ ಮಾಡ್ತೀರಿ? ಶೂಟಿಂಗ್ ಬಂದು ಬೆಂಗಳೂರಿನ ಸುತ್ತಮುತ್ತ ಮತ್ತು ಮುನ್ನಾರ್ಗೆ ಹೋಗ್ಬೇಕಂತ ಒಂದು ಸಾಂಗ್. ಆ್ಯಕ್ಷನ್ ಪಾರ್ಟಲ್ಲಿ ಯಾರು ಮಾಡ್ತಾರೆ? ಆ್ಯಕ್ಷನ್ ಪಾರ್ಟ್ ಡಿಫ್ರೆಂಟ್ ಅವ್ರು ಮಾಡ್ತಾ ಇದ್ದಾರೆ. ನಿಮಗೆ ಒಳ್ಳೆಯದಾಗಲಿ. ಆಟೋ ಸಿನಿಮಾ ಒಂದು ಪ್ರಯೋಗಾತ್ಮಕವಾಗಿ ಮೊದಲ ಹೆಜ್ಜೆ, ಅದು ಮೊದಲ ಚುಂಬನ. ಆದರೆ ಇದು 2ನೇ ಸಿನಿಮಾ. ಭಾಳ ಸಿದ್ಧತೆಯಿಂದ ಬಂದಿದ್ದೀರಿ. ವಿಶ್ ಆಲ್ ದ ಬೆಸ್ಟ್. ಥ್ಯಾಂಕ್ ಯು ಸರ್. ಒಳ್ಳೆಯದಾಗಲಿ.